ಅವಾಗವಾಗ ಪೊಲೀಸರ ಗನ್ ಸೌಂಡ್ ಮಾಡಬೇಕು ಅಂತಾರೆ. ಆ ಗನ್ ಸೌಂಡ್ ಮಾಡದೇ ಇದ್ದರೆ ರೌಡಿಗಳು ಸೌಂಡ್ ಮಾಡ್ತಾರೆ, ದರೋಡೆಕೋರರು ಸೌಂಡ್ ಮಾಡ್ತಾರೆ. ಈಗ ಹುಬ್ಬಳ್ಳಿಯಲ್ಲಿ ಮತ್ತೆ ಪೊಲೀಸರ ಗನ್ ಸೌಂಡ್ ಮಾಡಿದೆ. ಏನಾಗಿದೆ? ದರೋಡೆಕೋರರ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮತ್ತೆ ಪೊಲೀಸರ ಗುಂಡಿನ ಮೊರೆತ ಆಗಬೇಕು ಅವಾಗವಾಗ ಈ ರೀತಿಯಾಗಿ. ಇಲ್ಲದೇ ಇದ್ದರೆ ಭಯ ಇರೋದಿಲ್ಲ. ಆ ಭಯ ಇಲ್ಲ ಅಂತಂದರೆ ಇಂಥ ಕೃತ್ಯಗಳೇ ಹೆಚ್ಚಾಗ್ತಾ ಹೋಗುತ್ತೆ. ಅಂತಾರಾಜ್ಯ ದರೋಡೆಕೋರರ ಮೇಲೆ ಫೈರಿಂಗ್ ಅನ್ನು ಮಾಡಿದ್ದಾರೆ. ಎಂಥ ಕಿರಾತಕರು ಅಂತಂದರೆ ಈ ದರೋಡೆಕೋರರು. ಆ ಬೆಂಕಿ ಹಚ್ಚಿಬಿಡ್ತಾರೆ ಕಾರಿಗೆ, ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದವರ ಮೇಲೆ ಶೂಟೌಟನ್ನು ಮಾಡಿದ್ದಾರೆ. ಕರೆಕ್ಟಾಗಿ ಮಾಡಿದ್ದಾರೆ. ಬದುಕಿದಾರಲ್ವಿನ್ನೂ ಅದೇ ಹೆಚ್ಚು. ಸಾಕ್ಷಿ ಸಿಗದಂತೆ ಕಾರಿಗೆ ಬೆಂಕಿಯನ್ನು ಹಾಕಿದಂಥ ದರೋಡೆಕೋರರು. ಎಂಥ ಕ್ರಿಮಿನಲ್ ಮೈಂಡ್ಗಳಿರಬೇಕು ಅಂತ ಇವರೆಲ್ಲ. ದರೋಡೆ ಮಾಡಿದ ಹಣದಲ್ಲಿ ಹೈಫೈ ಜೀವನ ಬೇರೆ ಅಂತೆ. ಅಯ್ಯೋ, ದುಡಿದು ಮಾಡೋ, ದರೋಡೆ ಮಾಡಿ ಏನು ಮಾಡೋದಿದೆ ಇದರಲ್ಲಿ? ದುಡಿಬೇಕು. ದರೋಡೆಕೋರರು ಸಿಕ್ಕಿ ಬಿದ್ದಿದ್ದೇ ಇಂಟ್ರೆಸ್ಟಿಂಗ್ ಆಗಿದೆ. ಆ ಸ್ಟೋರಿಯನ್ನು ಹೇಳ್ತಾ ಹೋದರೆ ನಿಮಗೂ ಕೂಡ ಯಾವ ಫಿಲ್ಮಿಗೂ ಕೂಡ ಕಡಿಮೆ ಇಲ್ಲ ಅನಿಸುತ್ತೆ. ನೋಡಿ ಈ ಸ್ಟೋರಿಯನ್ನು. ಹುಬ್ಬಳ್ಳಿಯಲ್ಲಿ ಮತ್ತೆ ಪೊಲೀಸ್ ಪಿಸ್ತೂಲು ಸದ್ದು, ಅಂತಾರಾಜ್ಯ ದರೋಡೆಕೋರರ ಮೇಲೆ ಫೈರಿಂಗ್. ಹುಬ್ಬಳ್ಳಿಯಲ್ಲಿ ಪೊಲೀಸರ ಗನ್ನು ಮತ್ತೆ ಸದ್ದು ಮಾಡಿದೆ. ಪೊಲೀಸ್ ಮೇಲೆಯೇ ಹಲ್ಲೆ ಮಾಡಿ ಖಾರದ ಪುಡಿ ಎರಚಿ ಎಸ್ಕೇಪ್ ಆಗಲು ಪ್ರಯತ್ನಿಸಿದ ದರೋಡೆಕೋರನ ಮೇಲೆ ಹುಬ್ಬಳ್ಳಿ ಸಬರ್ಬನ್ ಠಾಣೆಯ ಪೊಲೀಸರು ಒಟ್ಟು 8 ಸುತ್ತು ಫೈರಿಂಗ್ ಮಾಡಿದ್ದಾರೆ. ಈ ಪ್ರಕರಣದ ಹಿಂದಿರುವ ಭಯಾನಕತೆಯನ್ನ ಪೊಲೀಸ್ ಕಮಿಷನರ್ ಬಿಚ್ಚಿಟ್ಟಿದ್ದಾರೆ. ಮಾರ್ಚ್ 1ರಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ನಿವಾಸದ ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು 20 ಲಕ್ಷ ಮೌಲ್ಯದ ವಸ್ತುಗಳು ಕಳ್ಳತನವಾಗಿತ್ತು. ಈ ಹಿಂದೆ ವಿದ್ಯಾಗಿರಿ, ಧಾರವಾಡ ಶಹರ, ಕೇಶವಾಪುರ ಠಾಣೆಯಲ್ಲಿ ಇದೇ ಮಾದರಿಯಲ್ಲಿ ದರೋಡೆಯ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಇದನ್ನು ಹುಡುಕಲು ಹೊರಟಾಗ ಈ ಗ್ಯಾಂಗ್ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಆಕ್ಟಿವ್ ಆಗಿರೋದು ಪೊಲೀಸರಿಗೆ ಸುಳಿವು ಸಿಕ್ಕಿತ್ತು. ಈ ದರೋಡೆಕೋರರನ್ನ ಟ್ರ್ಯಾಕ್ ಮಾಡಿದಾಗ ಶಿವಮೊಗ್ಗದಲ್ಲಿರೋದು ಗೊತ್ತಾಗಿದೆ. ನಂತರ ಹುಬ್ಬಳ್ಳಿಯತ್ತ ಬರ್ತಾ ಇರುವ ಮಾಹಿತಿ ಕೂಡ ಸಿಕ್ಕಿದೆ. ಖಚಿತ ಮಾಹಿತಿಯ ಮೇರೆಗೆ ಖಾಕಿ ಪಡೆ ಈ ದರೋಡೆಕೋರರಿಗೆ ಬಲೆ ಬೀಸಿತ್ತು. ಅದೇ ವೇಳೆಗೆ ಈ ಗ್ಯಾಂಗ್ ಹುಬ್ಬಳ್ಳಿಯಲ್ಲಿ ಮಾರುತಿ ಎನ್ನುವವರ ಮೇಲೆ ಹಲ್ಲೆ ಮಾಡಿ ಬೈಕನ್ನು ಕಸಿದುಕೊಂಡು ಪರಾರಿಯಾಗಿತ್ತು. ದರೋಡೆಕೋರರು ಹುಬ್ಬಳ್ಳಿ ಹೊರವಲಯದ ದೇವರಗುಡಿಹಾಳ ಸಮೀಪದಲ್ಲಿ ಅಡಗಿ ಕುಳಿತಿರುವ ಖಚಿತ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ತೆರಳಿ ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ರು. ಈ ವೇಳೆ ಪೊಲೀಸ್ ಸಿಬ್ಬಂದಿಯ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಹೀಗಾಗಿ ಪೊಲೀಸರು ಆತ್ಮರಕ್ಷಣೆಗಾಗಿ ಫೈರಿಂಗ್ ನಡೆಸಿದ್ರು. ಇಬ್ಬರು ದರೋಡೆಕೋರರಾದ ಇರ್ಷಾದ್ ಅಬ್ಬರ್ ಕಾಲಿಗೆ ಪೊಲೀಸರ ಗುಂಡೇಟು ಬಿದ್ದಿದೆ. ದಾಳಿ ವೇಳೆಯಲ್ಲಿ ಓರ್ವ ಆರೋಪಿ ಪರಾರಿಯಾಗಿದ್ದ. ಘಟನೆಯಲ್ಲಿ ಪಿಎಸ್ಐ ದೇವೇಂದ್ರ ಮಾವಿನದಂಡಿ, ಸಿಬ್ಬಂದಿ ಧ್ಯಾನೇಶ್, ಆನಂದ್ ಜಾವೂರ್ಗೆ ಗಾಯವಾಗಿದೆ. ಆರೋಪಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗೆ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಿಮ್ಸ್ಗೆ ಕಮಿಷನರ್ ಶಶಿಕುಮಾರ್ ಭೇಟಿ ಕೊಟ್ಟು ಸಿಬ್ಬಂದಿಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ದೇವರಗುಡಿಯಾಳ್ ಅನ್ನುವಂಥ ಒಂದು ಏರಿಯಾದಲ್ಲಿ ಒಂದು ಗಿಡಗಳ ಮಧ್ಯ, ಗಿಡದ್ದು ಅಲ್ಲಿ ಸ್ವಲ್ಪ ಪೊದೆ ಟೈಪ್ ಇದೆ, ಅದ್ರ ಮಧ್ಯ ಒಂದು ಕಾರ್ ಮತ್ತು ಒಂದು ಬೈಕ್ ಇರೋವಂಥದ್ರ ಮಾಹಿತಿ ನಮಗೆ ಬಂದು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಕಾರಲ್ಲಿದ್ದಂಥವನು ಏಕಾಏಕಿ ಅಲ್ಲಿ ನಮ್ಮ ಸಿಬ್ಬಂದಿ ಯಾರಿದ್ರು ಅವ್ರ ಮೇಲೆ ಹಾಯಿಸ್ಕೊಂಡು ಕಾರನ್ನ ಓಡಿಸ್ಕೊಂಡು ಹೋಗಿದ್ದಾನೆ. ನಂತರ ಕಾರಿಂದ ಇಳಿದು ಕೆಳಗಡೆ ಇದ್ದಂಥ 3 ಜನರಲ್ಲಿ ಇಬ್ಬರನ್ನ ನಾವು ಫೈರ್ ಮಾಡಿ ವಶಕ್ಕೆ ತೊಗೊಂಡಿದ್ದೀವಿ. ಅಂದರೆ ಅವರು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಖಾರದ ಪುಡಿ ಹಚ್ಚಿಬಿಟ್ಟು ಮತ್ತು ವೆಪನ್ನಲ್ಲಿ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಪ್ರೋಸೆಸ್ ಸುಮಾರು 8 ರೌಂಡ್ಸು ಫೈರ್ ಮಾಡಿದ್ದಾರೆ. ನಮ್ಮ ದರೋಡೆಗೆ ಸಾಕ್ಷಿ ಸಿಗದಂತೆ ಕಾರಿಗೆ ಬೆಂಕಿ. ದರೋಡೆ ಮಾಡಿದ ಹಣದಲ್ಲಿ ಹೈಫೈ ಜೀವನ. ಪೊಲೀಸ್ ದಾಳಿ ವೇಳೆಯಲ್ಲಿ ಪರಾರಿಯಾಗಿದ್ದ ಶಂಷಾದ್ ಕುರೇಶಿ ಜಾಡು ಬೆನ್ನು ಹತ್ತಿ ಹೊರಟಂತಹ ಪೊಲೀಸರಿಗೆ ಕೆಲ ಹೊತ್ತಿನ ಬಳಿಕ ಆತ ಸಹ ಸಿಕ್ಕಿದ್ದಾನೆ. ಈತನನ್ನು ವಿಚಾರಿಸಿದಾಗ ಭಯಾನಕ ಸತ್ಯವನ್ನ ಹೊರಕಕ್ಕಿದ್ದಾನೆ. ಆರೋಪಿಗಳು ತಮ್ಮ ದರೋಡೆಗೆ ಬಳಸ್ತಾ ಇದ್ದ ಐಷಾರಾಮಿ ಕಾರನ್ನ ಹುಬ್ಬಳ್ಳಿ ಹೈವೇ ಪಕ್ಕದಲ್ಲಿ ಸುಟ್ಟಾಕಿದ್ರು. ಸುಮಾರು 10ರಿಂದ 15 ಸದಸ್ಯರಿರುವ ಈ ತಂಡ ದರೋಡೆಯ ಹಣದಲ್ಲಿ ಶೋಕಿ ಜೀವನ ನಡೆಸ್ತಿತ್ತು. ದೊಡ್ಡ ದೊಡ್ಡ ಕಾರ್ನಲ್ಲಿ ಸುತ್ತಾಡೋದು, ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ರೂಮ್ ಬುಕ್ ಮಾಡೋದನ್ನು ಮಾಡ್ತಿದ್ರು. ಕಳ್ಳತನ, ದರೋಡೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ಆರೋಪಿಗಳು ಕರ್ನಾಟಕ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯದ ಪೊಲೀಸರಿಗೂ ಸಹ ಬೇಕಾಗಿದ್ದಾರೆ. ಹುಬ್ಬಳ್ಳಿ ಇಬ್ಬರು ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡೇಟು ನೀಡಿರುವಂಥದ್ದು. ಸೊ ಈ ಆರೋಪಿಗಳು ಎಷ್ಟು ನಟೋರಿಯಸ್ ಆಗಿದ್ರು ಅಂದರೆ ಅವರು ಮಾಡಿದ ಅಫೆನ್ಸ್ ಆಗಿರ್ಬೋದು, ದರೋಡೆ ಆಗಿರ್ಬೋದು, ಅದಕ್ಕೆ ಯಾವುದೇ ರೀತಿ ಸಾಕ್ಷಿ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಅದೇ ಕಾರನ್ನು ಸುಟ್ಟು ಹೋಗ್ತಾ ಇರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಇವರ ಮಾಡುವಂಥ ಅಫೆನ್ಸ್ ರೀತಿಯೇ ಆಗಿತ್ತು. ಒಳ್ಳೆ ಕಾರ್ನಲ್ಲಿ ಬರ್ತಾಯಿದ್ರು ಮತ್ತು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಉಳಿದುಕೊಳ್ತಾ ಇದ್ರು. ಅದಾದ ಬಳಿಕ ಎಲ್ಲಿ ಶ್ರೀಮಂತರು ಹೆಚ್ಚಾಗಿರ್ತಾರೋ ಅಲ್ಲಿ ಪ್ಲ್ಯಾನನ್ನು ಮಾಡಿ ದರೋಡೆಯನ್ನು ಮಾಡ್ತಾಯಿದ್ರು. ಸೊ ಆ ಪ್ಲ್ಯಾನಿಗೆ ಬಳಸಿದ
ಮಾಡಿದಂಥ ಕಾರ್ ಆಗಿರ್ಬೋದು ಅಥವಾ ಸಾಕ್ಷಿಗಳನ್ನು ನಾಶ ಮಾಡ್ತಿದ್ರು ಅನ್ನೋದಕ್ಕೆ ಇದೊಂದು ಮತ್ತೊಂದು ಸಾಕ್ಷಿ ಸಿಕ್ಕಿರುವಂಥದ್ದು. ಈ ಪ್ರಕರಣ ಭೇದಿಸುವಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಇಲ್ಲಿ ನೋಡ್ಬೋದು, ಒಂದು ಪ್ರತಿಷ್ಠಿತ ಕಂಪ್ನಿ ಕಾರನ್ನು ಸಾಕ್ಷಿ ನಾಶ ಮಾಡುವಂಥ ದೃಷ್ಟಿಯಲ್ಲಿ ಕೇವಲ 8 ತಿಂಗಳ ಒಂದು ಹೊಸ ಕಾರನ್ನು ಸುಟ್ಟು ಪರಾರಿಯಾಗಿರುವಂಥದ್ದು. ಆ ಆರೋಪಿಗಳನ್ನು ಕೂಡ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಕಮಿಷನರ್ ನಮ್ಮ ಜೊತೆ ಇದ್ದಾರೆ. ಉತ್ತರ ಪ್ರದೇಶ ಮೂಲದ ಅಫೆಂಡರ್ಸ್ ಇವರು ಒಳ್ಳೆಯ ಕಾರ್ಗಳಲ್ಲಿ ಬರುವಂಥದ್ದು, ಎನ್ ರೂಟು ಎಲ್ಲ ಪ್ರವಾಸಿ ತಾಣಗಳನ್ನ ನೋಡುವಂಥದ್ದು, ಅದ್ರ ಜೊತೆಗೆ ಈ ಮನೆಗಳಿಗೆ ಕಣ್ಣು ಹಾಕುವಂಥದ್ದು, ಮತ್ತು ಇಮಿಡಿಯೇಟಾಗಿ ದುಡ್ಡು ಸಿಗಲಿಲ್ಲ ಅಂತಂದರೆ ಇವನ್ನ ರಾಬರಿ ಬೇರೆ ಬೇರೆ ಅಫೆನ್ಸಸ್ಸು ಮಾಡುವಂಥದ್ದು ಇವ್ರದ್ದು ಪ್ರಮುಖ 2 ಆರೋಪಿಗಳೇನು ನಮ್ಮವ್ರು ಇವತ್ತು ಒಂದು ಮಿನಿಮಲ್ ಯೂಸ್ ಆಫ್ ಫೋರ್ಸ್ ಮಾಡಿಬಿಟ್ಟು ಡಿಟೈನ್ ಮಾಡ್ಕೊಂಡಿದ್ದಾರೆ. ಅವ್ರಗಳ ಮೇಲೆ 20ಕ್ಕೂ ಹೆಚ್ಚು ಪ್ರಕರಣಗಳಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲೇ ಈ 2023 ಡಿಸೆಂಬರಲ್ಲಿ ಮತ್ತು 24 ಜನವರಿ ಫೆಬ್ರವರಿಯಲ್ಲಿ ಒಟ್ಟು 4ರಿಂದ 5 ಅಫೆನ್ಸಸ್ಸು ಮಾಡಿದ್ದಾರೆ. ಒಟ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಅಂತಾರಾಜ್ಯಗಳಿಗೆ ಬೇಕಾಗಿದ್ದ ನಟೋರಿಯಸ್ ದರೋಡೆಕೋರರ ಹೆಡೆಮುರಿ ಕಟ್ಟುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸುನಿಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.